ಹಲೋ. ಗುರುಗಳೇ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಗುರುಗಳೇ. ನಾನು ಹೇಳಿ ಸ್ವಾಮಿ. ಉಲ್ಲಾಸ್ ಬೆಂಗಳೂರಿಂದ ಮಾತಾಡೋದು. ಯಾರು? ನಾನು ಉಲ್ಲಾಸ್ ಅಂತ ಬೆಂಗಳೂರಿಂದ ಮಾತಾಡೋದು. ಓಕೆ ಸ್ವಾಮಿ. ಗುರುಗಳೇ, ನಿಮ್ಮ ಅನುಗ್ರಹದಿಂದ Okay. ನೀವು ಹೇಳದಂತ ಕೆಲಸ ಮಾಡಿ ನನ್ನ ಮುಕ್ತ ನೀವು ಹೇಳಿದ್ರ ಹ್ಮ್. ನಿಮ್ ಕಷ್ಟನೊಂದು ಬರೆದು ಅಕ್ಷತೆ ಕಾಲಾಕಿ ದೇವರ ಇದ್ರೆ ಇಡಿ ಅಂತೇಳಿ. ಓಕೆ. ನಾನೊಂದು ದೊಡ್ಡ ಸಂಕಷ್ಟದಲ್ಲಿ ನನ್ನ ನಂಬಿ ಒಂದಿಬ್ರು ಕೆಲಸಗಾರರು ಕೆಲಸ ಬಿಟ್ಟು ನನ್ನ ನಂಬಿದ್ರು. ಓಕೆ. ಬಟ್ ನನಗೆ ಆ ಕೆಲಸದಲ್ಲಿ ನನಗೆ ಅವ್ರಿಗೆ ಕೆಲಸ ಕೊಡ್ಬೇಕಿತ್ತು. ಬಟ್ ಅವ್ರನ್ನ ನಂಬಿ ಅವ್ರು ಬೇರೆ ಕೆಲಸ ಬಿಟ್ಟು ನನ್ನ ಜೊತೆ ಬಂದು ನಿಂತಿದ್ದಾರೆ. ಓಕೆ. ಇಲ್ಲಿ ನಾನು ನಂಬಿರುವಂತ ನನ್ನ ಫುಡ್ ಕೋರ್ಟ್ ಒಳಗೆ ನನಗೆ ಕೈ ಬಿಡುವಂತ ಸಿಚುವೇಶನ್ ಬಂತು. ಓಕೆ. ನೀವು ಹೇಳಿದ ಪ್ರಕಾರಗಳಿಗೆ ಗುರುಗಳೇ, ನೀವು ನನಗೊಂದು ಕೊಟ್ರಿ, ಒಂದು ವ್ರತ ಮಾಡೋದಕ್ಕೆ, ಪೂಜೆ ಮಾಡೋದಕ್ಕೆ ವ್ರತ ಹೇಳ್ಕೊಟ್ಟೆ. ಹೇಳ್ಕೊಟ್ರಿ. ಬಟ್ ಅದನ್ನ ನಾನು ಮಾಡಿ ನೀವು ಮಾಡ್ಬೇಕಂತ ಸಂಕಲ್ಪ ಮಾಡ್ಕೊಂಡು ಹಾ. 3/4 ಗಂಟೆ ಒಳಗಡೆ ಅವರೇ ಕರೆದು ನೀವು ಮಾಡಿ ಅಂತ ಹೇಳಿ ಮತ್ತೆ ನನಗೆ ಆದ ಕೌಂಟರ್ ನಾನು ಕೊಟ್ರು. ಓಕೆ. ಇವಾಗ ಮತ್ತೆ ಇನ್ನೊಂದು ಸಿಚುವೇಶನ್ ಎದುರಾಯ್ತು. ಹಣದ್ದು ಅವರು 1,50,000 ಕೇಳಿದ್ರು, 5 ಲಕ್ಷಕ್ಕೆ ಬಂದ್ರು. 1 ಲಕ್ಷ ಕೇಳಿ 5 ಲಕ್ಷಕ್ಕೆ ಬಂದ್ರ? 50,000ಕ್ಕೆ ಕೇಳಿದವರು 5 ಲಕ್ಷ Okay. ಕೊಡ್ಬೇಕು ಅಂತ ಹೇಳಿದ್ರು. ಓಕೆ. ರಾಯರ ಅನುಗ್ರಹ ನಿಮ್ಮ ಆಶೀರ್ವಾದದಿಂದ ಒಂದೇ ದಿನದಲ್ಲಿ ಅದೆಲ್ಲವೂ ಕ್ಲಿಯರ್ ಆಗಿ 1 ಲಕ್ಷ ರೂಪಾಯಿ ಅದು ಹೆಂಗ್ ಒಟ್ಟಾಯ್ತೋ ಗೊತ್ತಿಲ್ಲ ಆ ಮೂಮೆಂಟ್ ಅಲ್ಲಿ. ನಾಳೆ ನಾನು ನಿಮ್ಗೆ 8 ಗಂಟೆಗೆ ಸಂಕಲ್ಪ ಮಾಡ್ಕೊಂಡಿದ್ವಿ. ರಾತ್ರಿ ಬೆಳಗಾಗರು 9-10 ಗಂಟೆ ಒಳಗೆ ನಂದೆಲ್ಲಾ ಸಮಸ್ಯೆ ಬಗೆಹರಿತು. ಯಾರೋ ಒಬ್ಬ ಹುಡುಗ ನನ್ನ ವಿಚಾರ ಕೇಳ್ತಾ ಇದ್ದವನು, ನನ್ನ ಪೇಮೆಂಟ್ ವಿಚಾರ ಮಾಡ ಅವನು ನಾನ್ ಕೊಡ್ತೀನಿ ಅಂತ ಹೇಳಿ ಅದೇ ದಿನ ರಾತ್ರಿ 12 ಕಾಲಿಗೆ ನನಗೆ ಅಮೌಂಟ್ ಆಗದ. ಅದೇ 12 ಕಾಲೊಳಗೆ ರಾತ್ರಿ 12 ಕಾಲೊಳಗೆ ನಾನು ರಾಯರ್ ಮಠದ ಎದ್ರೆ ಅವರಿಗೆ ಓನರಿಗೆ ಒಂದು ಅಮೌಂಟ್ ಅನ್ನ ತಲುಪಿಸಿದೆ ಅಡ್ವಾನ್ಸ್ ಆಗಿ. ಅದು ಒಂಥರ ಮಿರಾಕಲ್ ಆಯ್ತು ಗುರುಗಳೇ ನಿಮ್ದು ವಿಚಾರ. ಅದು ಅಲ್ಲದೆ ಅದೇ ದಿನ ನಮ್ಮ ಅಕ್ಕನಿಗೆ ಸಹ ನೀವು ಅದೇ ರೀತಿ ಹೇಳಿದ್ರಿ. ನನ್ನ ಅಕ್ಕ ತುಂಬಾ ಗೊಂದಲದಲ್ಲಿದ್ರು. ಅವರಿಗೆ ಮಂತ್ರಾಲಯ ಕ್ಷೇತ್ರ ನೋಡುವಂತ ಇದೇ ಇರ್ಲಿಲ್ಲ. ಯಾಕಂದ್ರೆ ಅವ್ರು 2 ಕಾಲ್ ಪೇನ್ ಅಲ್ಲಿ ಅವ್ರು ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. 10 ಹೆಜ್ಜೆ ನಡೀತಾ ಇದ್ರು ಗುರುಗಳೇ, ಅದಕ್ಕಿಂತ ಮುಂಚೆ ಆಗ್ತಾನೆ ಇರ್ಲಿಲ್ಲ. ರಾಯರ ಮಿರಾಕಲ್ಲೋ ಗೊತ್ತಿಲ್ಲ. ಒಂದೇ ನೀವು ಅವಳಿಗೆ ಕೊಟ್ಟು ಪ್ರಸಾದದಿಂದ 3 ದಿನದಲ್ಲಿ ರಾಯರ್ ಕ್ಷೇತ್ರಕ್ಕೆ ಹೋಗುವವಳಿಗೆ ಆಮಂತ್ರಣ ಬಂತು ಇದರಿಂದ. ಅವಳ ಜೊತೆಗೆ ನಾನು ಎನ್ಸಿದ್ ನನ್ನ ಕುಟುಂಬನ ಕರ್ಕೊಂಡು ಹೋಗ್ಬೇಕಂತ ನನ್ನ ಕುಟುಂಬದವ್ರು ಎಲ್ರು ನಮ್ಮ ಅಕ್ಕನಿಗೆ ನಡೆಯೋಕ್ ಆಗ್ತಿಲ್ಲ ಅಂತ ಸಿಚುವೇಶನ್ ಅಲ್ಲೂ ಅವಳು ನಿನ್ನೆ ಫುಲ್ ರಾಯರ ದರ್ಶನ ಮಾಡಿ ರಾಯರ ಸುತ್ತ ಹೊಡೆದು ಪಂಚಮುಖಿ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕೆ ನೋಡುವಂತ ಅವಳು ನಾನ್ ನೋಡ್ಸೋ ಇಲ್ಲೊಂದು ಭಯ ಇತ್ತು. ಅವಳಿಗೂ ಅವಳ ಮಗಳಿಗೂ ಅವಳಿಬ್ಬರು ಮಕ್ಕಳಿಗೂ ಅವ್ರ ಗಂಡನ್ ಯಾರು ಒಟ್ಟಾಗುವಂತ ಸಿಚುವೇಶನ್ ಇರ್ಲಿಲ್ಲ ಗುರುಗಳೇ. ಎಲ್ರು ಒಟ್ಟಾದ್ರು. ಅದು ಹೆಂಗ್ ಒಟ್ ಮಾಡ್ರು ರಾಯರಿಗೂ ಗೊತ್ತು. ಎಲ್ರು ಒಟ್ಟಾಗಿ ರಾಯರ್ ಕ್ಷೇತ್ರಕ್ಕೆ ಹೋಗಿ ರಾಯರ್ ದರ್ಶನ ಮಾಡಿ ನಮ್ ಜೊತೆಲೇ ಇದ್ರು. 3 ನಿನ್ನೆ ಸಂಜೆ ಸಹ ಪಲ್ಲಕ್ಕಿ ಉತ್ಸವ ಸಹ ನೋಡುವಷ್ಟು ಅವಕಾಶ ಎಲ್ಲವೂ ಸಿಕ್ತು ಗುರುಗಳೇ ಅವರು ನಿಮ್ಮಿಂದ. ಎಲ್ಲರ ನಿಮ್ಮ ಆಶೀರ್ವಾದ, ರಾಯರ ಅನುಗ್ರಹ ಗುರುಗಳೇ. ರಾಯರ ಕೃಪೆ. ನಿನ್ನೆ ನಿಮ್ಮ ಹೆಸರು ಹೇಳ್ತೇನೆ. ನನ್ನ ಗುರುಗಳ ಅನುಗ್ರಹದಿಂದ ನನಗೆ ರಾಯರ ಆಶೀರ್ವಾದದಿಂದ ನಾನು ನೋಡ್ತಿಲ್ಲ ಅಂತ ಹೇಳೋ ಪ್ಲೇಸ್ನೆಲ್ಲ ಕರ್ಕೊಂಡು ನೋಡ್ತಿ ಬಂದ ರಾಯರ್ ಅಂತ ಹೇಳ್ತಿದ್ವಿ ಗುರುಗಳೇ. ನೋಡಿ, ನಿಮ್ಮ ಅಕ್ಕವ್ರಿಗೆ ನಡಿಯಕ್ಕೆ ಬರ್ತಾ ಇರ್ಲಿಲ್ಲ. 1-2 ಹೆಜ್ಜೆ ಕಿತ್ತನು ಹಿಡೋಕೆ ಆಗ್ತಾ ಇರ್ಲಿಲ್ಲ. ಇಲ್ಲ ಅಂತ ಸಂದರ್ಭದಲ್ಲಿ ರಾಯರಿಗೆ ವ್ರತವನ್ನು ಮಾಡಿ ನಿಮ್ಗೆ ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳಿದಕ್ಕೆ ಇವತ್ತು ನಿಮ್ಮ ಅಕ್ಕವರು ನಡೆದುಕೊಂಡು ಎಲ್ಲಿ ನಿಮ್ದು ಸ್ವಂತ ಊರು ಯಾವ್ದು ಸ್ವಾಮಿ? ನಮ್ದು ನಾವು ಉಡುಪಿಯವರು. ನೀವು ಉಡುಪಿಯವರು. ಉಡುಪಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡೆದುಕೊಂಡು ಬಂದಿದ್ದೀರಾ? ಖಂಡಿತ ಗುರುಗಳೇ. ಅದೇ ಮುಖಾಂತರದಲ್ಲಿ ನಿಮ್ಗೆ ಕೆಲಸ ಆಯ್ತಲ್ವಾ? ನೀವು ಅಂದುಕೊಂಡಿದ್ದು ಏನು, ಒಂದು ಫುಡ್ ಕೋರ್ಟ್ ಓಪನ್ ಮಾಡ್ಬೇಕು, ಅದು ಎಷ್ಟು ಆಗ್ತಾ ಇರಲಿಲ್ಲ ಅಂತ ಅಂದುಕೊಂಡಿದ್ರಿ. ನನಗೆ ಕರೆ ಮುಖಾಂತರದಲ್ಲಿ ತಿಳಿಸಿದ್ರಿ, ನಾನು ಏನ್ ಮಾಡ್ಬೇಕು, ಈ ಕೆಲಸ ನನಗೆ ಆಗ್ಬೇಕು ಅಂತ ನೀವು ನನ್ನ ಹತ್ರ ಕೇಳ್ಕೊಂಡಾಗ, ಇಲ್ಲ ಸ್ವಾಮಿ ಈ ತರದಲ್ಲಿ ಮಾಡಿ ಅಂತ ನಿಮ್ಗೆ ಹೇಳ್ಕೊಟ್ಟಾಗ 9 ವಾರದ ಒಂದು ವ್ರತವನ್ನು ಮಾಡಿ ಅಂತ ಹೇಳಿದಾಗ ಅದೇ ಮುಖಾಂತರದಲ್ಲಿ ನಿಮ್ಮ ಕೆಲಸವನ್ನು ಸಕ್ಸಸ್ ಆಯ್ತು. ಅದೇ ರೀತಿಯಾಗಿ 100 ಜನಕ್ಕೆ ಕೆಲಸ ಕೊಡಿಸುವಷ್ಟು ಶಕ್ತಿ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮ್ಗೆ ತುಂಬಲಿ ಎಂದು ನಾನು ರಾಯರ ಪಾದವನ್ನು ಹಿಡಿದು ಕೇಳುತ್ತೇನೆ ಸ್ವಾಮಿ. ಖಂಡಿತ ಗುರುಗಳೇ. ನಿಮ್ಮ ಆಶೀರ್ವಾದ ನಂಬೇಕು. ಹಾಗೆ ನಮ್ ತರನೇ ಕಷ್ಟದಲ್ಲಿರೋರಿಗೆ ನೀವು ಸಹಾಯ ಮಾಡಿ ಗುರುಗಳೇ. ಖಂಡಿತ ಎಲ್ಲ ರಾಯರ ಇಚ್ಛೆ, ರಾಯರ ಕೃಪೆ, ಇವೆಲ್ಲ ನಮ್ ಕೈಲಿ ಏನು ಇಲ್ಲ, ಎಲ್ಲ ರಾಯರ ಕೈಲಿ ಇರುವುದು ಸ್ವಾಮಿ. ಕೆಲವರಿಗೆ ಏನಾಗಿದೆ ಗುರುಗಳೇ, ಮಾರ್ಗದರ್ಶಕರಿಲ್ಲ. ಹೌದು, ನೀವು ಮಾರ್ಗದರ್ಶಕರಾಗಿ ನಮ್ ತರನೇ ಇನ್ನೂ 100 ಜನರಿಗೆ ನಿಮ್ ಕಡೆಯಿಂದ ಸಹಾಯ ಆಗ್ಲಿ ಗುರುಗಳೇ.
ಖಂಡಿತ ಸ್ವಾಮಿ, ಖಂಡಿತ ನಿಮ್ಮಿಂದ ರಾಯರ ಖಂಡಿತ ಕೃಪೆ. ಆಗತ್ತೆ. ಹಾ. ಇವಾಗ ಎಷ್ಟೋ ಎಲ್ಲಿ ಜನಕ್ಕೆ ದೊಡ್ಡ ಎಷ್ಟೋ ಯಾವ್ದು ಜನ ಇದ್ರಲ್ಲಿ ಹಾಕಿದ್ದೀರಾ ಸ್ವಾಮಿ? ಯಾವ್ದು ಮಾಲಲ್ಲಿ ಹಾಕಿರ, ದೊಡ್ಡ ಮಾಲಲ್ಲಿ ಹಾಕಿರದ ನೀವು? ವೇಗಾ ಸಿಟಿ ಎದುರುಗಡೆ ಒಂದ್ ಮಾಲ್ ಅಲ್ಲಿ ನಮ್ಗದು ಸಿಗ್ತಾ ಇರ್ಲಿಲ್ಲ ಗುರುಗಳೇ. ತುಂಬಾ ಒಂದ್ ಮಾತಾಗಿರೋದೊಂದೇ ಆಗ್ತಾ ಇರೋದೊಂದೇ ಆಗ್ತಾ ಇತ್ತು. ತುಂಬಾ ಜನ ನನ್ನನ್ನು ನಂಬಿ, ಇಬ್ರು ಕೆಲಸದವ್ರು ಅವ್ರ ಕೆಲಸ ಬಿಟ್ಟು ನನ್ನನ್ನು ನಂಬಿ ನಿಂತಿದ್ರು. ನಮ್ಗೆ ತುಂಬಾ ಬೇಕಾಗವ್ರು. ಬಟ್ ಅವರಿಗೂ ಎಲ್ಲದಕ್ಕೂ ಅನುಕೂಲ ಆಯ್ತು ಗುರುಗಳೇ. ಅವರಿಗೂ ಕೆಲಸ ಆಯ್ತು, ನಂದು ಒಂದು ಕೌಂಟರ್ ನಂದು ಆಚೆಯಿಂದ ಇತ್ತು, ಅದು ಓಪನ್ ಆಗಿತ್ತು, ಎಲ್ಲವೂ ಆಯ್ತು ಗುರುಗಳೇ. ನಮ್ಮ ಅಕ್ಕನಿಗೊಂದು, ಅವಳಿಗೂ ಸಹ ರಾಯರ ದರ್ಶನ ಮಾಡ್ಬೇಕಂತೇಳಿ ಆಸೆ ಇತ್ತು. ಬಟ್ ಅವಳಿಗೆ ಆಗ್ತಾ ಇರ್ಲಿಲ್ಲ, ನಡೆಯೋಕ್ ಆಗ್ತಾ ಇರ್ಲಿಲ್ಲ, ಹೆಲ್ತ್ ಇಶ್ಯೂಸ್ ಇತ್ತು. ಅವಳ ಮಗಳಿಗೂ ಸಹ ಹೆಲ್ತ್ ಇಶ್ಯೂಸ್ ಇತ್ತು. ಎಲ್ರು ನಿಮ್ಮ ಅನುಗ್ರಹದಿಂದ, ರಾಯರ ಆಶೀರ್ವಾದದಿಂದ ಎಲ್ರು, ಅವ್ರ ಗಂಡನಿಗೂ ಹೆಲ್ತ್ ಇಶ್ಯೂಸ್ ಇತ್ತು. ಎಲ್ರು ಬಂದು ದೇವ್ರ ದರ್ಶನ ಮಾಡಿ ತುಂಬಾ ಖುಷಿ ಪಟ್ರು ಗುರುಗಳೇ. ಖಂಡಿತ ಸ್ವಾಮಿ, ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನಗೆ ಕೆಲಸ ಆಯ್ತು ಅಂತಂದು ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಲ್ವಾ. ನೋಡಿ, ಉಡುಪಿಯಿಂದ ಬಂದು ಬೆಂಗಳೂರಲ್ಲಿ ಬಂದು ಒಂದು ದೊಡ್ಡ ಮಾಲ್ ಅಲ್ಲಿ, ಆ ಸೆಂಟರ್ ಮಾಲ್ ಒಳಗಡೆ ನೀವು ಒಂದು ಫುಡ್ ಕೋರ್ಟ್ ಓಪನ್ ಮಾಡಿದಿರ ಅಂದ್ರೆ ಅದು ಸಾಮಾನ್ಯವಲ್ಲ. ಯಾಕಂದ್ರೆ ಎಷ್ಟೋ ಜನಗಳು ಆ ಕೆಲಸ ಅಲ್ಲಿ ನಾನು ಒಂದು ಹೋಟ್ಲ್ ಓಪನ್ ಮಾಡ್ಬೇಕಂದ್ರೆ ಅನುಗ್ರಹ ಇರಬೇಕು, ರಾಯರ ಅನುಗ್ರಹ ಇರಬೇಕು. ಆ ಅನುಗ್ರಹ ಇತ್ತು ಅಂದ್ರೆ ಮಾತ್ರ ನಿಮ್ಗೆ ಸಾಧ್ಯವಾಗುವುದು. ಆದ್ರೆ ಆ ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ನಿಮ್ಗೆ ಕೆಲಸವನ್ನು ಆಗಿದೆ. ಅದೇ ರೀತಿಯಾಗಿ ನಾನು ಏನ್ ನಿಮ್ಗೆ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ, ನಿಮ್ಮ ಉಸಿರು ಇರುವವರೆಗೂ ರಾಯರಿಗೆ ಪೂಜೆ ಮಾಡುತ್ತಾ ಬನ್ನಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡುತ್ತಾರೆ. ಅದೇ ರೀತಿಯಾಗಿ ನೂರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಕೆಲಸ ಕೊಡಿಸುವಷ್ಟು ಶಕ್ತಿ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮ್ಗೆ ತುಂಬಲಿ ಎಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೀನಿ ಸ್ವಾಮಿ. ಇವಾಗ ನೀವು ಖುಷಿಯಾಗಿದ್ದೀರಾ? ನಿಮ್ಮ ಮನೆಯವರು, ನಿಮ್ಮ ಶ್ರೀಮತಿ ಎಲ್ಲರೂ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀವಿ. ಮತ್ತೆ ನಾನು ರಾಯರ ದರ್ಶನ ಮಾಡ್ಬೇಕು ಅನ್ಕೊಂಡಿದ್ದೆ, ಅದು ಸಹ ಆಗ್ತಾ ಇತ್ತು. ಈಗ ಮತ್ತೆ ನೀವು ನನ್ಗೊಂದು ಹೇಳಿದ್ರ, ಜನವರಿ 5, 3, 4, 5ಕ್ಕೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಹೇಳಿದ್ರ ನೀವು. ನಾನಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಮಹಾಪ್ರಸಾದ ಉಂಡಂತ ಬಟ್ಲನ್ನ ತೊಳಿಬೇಕಂತ. ಆ ಮುಖಾಂತರ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಗುರುಗಳೇ. ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದ ನನ್ಗೆ ಬೇಕು. ಖಂಡಿತ ಸ್ವಾಮಿ, ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಇನ್ನೊಂದು ವಿಚಾರದಲ್ಲಿ ಇದೇ ರೀತಿಯಾಗಿ ಭಕ್ತಿಯಿಂದ ರಾಯರಿಗೆ, ನಿಮ್ಮಲ್ಲಿ ಇರ್ತಕ್ಕಂಥ ದುಡ್ಡು ಬೇಡ, ನಿಮ್ಮ ಆಸ್ತಿ ಬೇಡ, ನಿಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಭಕ್ತಿ ರಾಯರಿಗೆ ಬೇಕು. ಖಂಡಿತ ಆ ಭಕ್ತಿ ರಾಯರಿಗೆ ಇತ್ತು ಅಂದ್ರೆ ಖಂಡಿತ ಜೀವನದಲ್ಲಿ ಯಶಸ್ವಿಯನ್ನು ಕಾಣ್ತೀರ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ನೀಡುತ್ತಾರೆ. ರಾಯರ್ನ ನಂಬಿ ಮೋಸ ಹೋದಂತವ್ರು ಯಾರು ಇಲ್ಲ, ಕೆಟ್ಟವರು ಯಾರು ಇಲ್ಲ. ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಖಂಡಿತ ಒಳ್ಳೇದಾಗ್ಲಿ. ಇದೇ ಈ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ. ಮಾಡ್ತಾ ಇರಿ ಹಂಗೆ, ರಾಯರಿಗೆ ಪೂಜೆ ಮಾಡ್ತಾ ಇರಿ, ಮಂತ್ರಾಲಯಕ್ಕೂ ಹೋಗಿ ಬರ್ತಾ ಇರಿ. ಇನ್ನೊಂದ್ಸಲ ಹೋದಾಗ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಪ್ರದಕ್ಷಿಣೆ ಹಾಕಿ ರಾಯರ ಮುಂದ್ಗಡೆ ನಿಂತ್ಕೊಂಡು ನಿಮ್ಮ ಏನಿದೆ ಎಲ್ಲ, ರಾಯರೇ ನೀವೊಬ್ರು ನನ್ನ ಜೊತೆ ಇದ್ದು ಬಿಡಿ ಸಾಕು ಅಂತ ಹೇಳಿದ್ರೆ ಸಾಕು, ರಾಯರಿಗೆ ಇನ್ನೂ ಖುಷಿ ಆಗುತ್ತೆ. ಖಂಡಿತ ತುಂಬಾ ಖುಷಿ ಆಯ್ತು ನಿಮ್ಮ ಧ್ವನಿ ಮುಖಾಂತರದಲ್ಲಿ ತಿಳಿಸಿದ್ದಕ್ಕೆ. ಆಯ್ತು ಸ್ವಾಮಿ. ಇನ್ನು ಏನಾದ್ರೂ ಇದೆನಾ ಸ್ವಾಮಿ? ಏನ್ ಗುರುಗಳೇ, ಇನ್ನು ಏನಾದ್ರೂ ಇದೆನಾ ಸ್ವಾಮಿ? ಇಲ್ಲ ಗುರುಗಳೇ, ಇನ್ನೇನಿದೆ ಖಂಡಿತ ನಿಮ್ ಕಾಲ್ ಮಾಡ್ತೀನಿ ಗುರುಗಳೇ. ನಿಮ್ಮ ಹತ್ರ ಮಾತಾಡ್ತಾ ಇದ್ದ ನಮ್ಗೇನೆ ಒಂದು ಸಂತೋಷ. ಆಯ್ತು ಸ್ವಾಮಿ. ಖಂಡಿತ ಗುರುಗಳೇ. ಖಂಡಿತ ಶುಭವಾಗ್ಲಿ ಸ್ವಾಮಿ. ಆಯ್ತು. ಓಕೆ ಸ್ವಾಮಿ.